ಇರ್ಬೋದು ಕೋಲೆ ಬಸವ ಸಮುದಾಯ, ಅಲೆಮಾರಿ ಸಮುದಾಯ, ಎಲ್ಲೋ ಮಲಿಕೊಳ್ತಾರೆ, ಎಲ್ಲೋ ಹೋಗ್ತಾರೆ, ಮಕ್ಳಿಗೆ ಶಿಕ್ಷಣ ಇದೆ. ಬೆಂಗಳೂರಿನ ಪರಪ್ಪನ ಪಕ್ಕ ರಾಯಪುರ ಅಂತಿದೆ, ತಾವೆಲ್ಲ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಇನ್ನೂ ಕೋಲೆ ಬಸವ ಸಮುದಾಯಗಳಿಗೆ ನಾನು ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ಯಡಿಯೂರಪ್ಪನವ್ರಿಗೆ ಹೇಳಿ 2 ಎಕರೆ ಜಮೀನು ಕೊಡಿಸಿದ್ದಾನೆ, 10 ಕೋಟಿ ಹಣ ಕೊಡಿಸಿದ್ದಾನೆ. ಇವತ್ತು ಅಲ್ಲೊಬ್ಬ PhD ಮಾಡಿರುವಂತ ವಿದ್ಯಾವಂತ ಇದ್ದಾರೆ. ಹಾಗೆ ಮಂಡ್ಯದಲ್ಲಿ ಶಿಕಾರಿಪುರ ಅಂತಿದ್ರು, ಅದಕ್ಕೆ ನಾಮಾಂಕಿತ ರಾಮಾನುಜ ನಗರ ಅಂತ ಮಾಡಿಸ್ದೆ. ಅಲ್ಲೂ ಕೂಡ ಅಕ್ಕಿಪಿಕ್ಕಿ ಸಮುದಾಯದವರು MSc ಮಾಡ್ಕೊಂಡಿದ್ದಾರೆ. ಅಂದ್ರೆ ಕಡೆಗಣಿಸಿದಂತ ಸಮಾಜ. ಮೂಲಭೂತ ಫಸ್ಟ್ ನೆಲೆ ಮುಖ್ಯ, ಆಮೇಲೆ ಶಿಕ್ಷಣ, ಆಮೇಲೆ ಉದ್ಯೋಗ. ಈ 3 ದೃಷ್ಟಿಯನ್ನ ಇವತ್ತವರೆಗೂ ಕೂಡ ಸ್ವತಂತ್ರ ನಂತರದ ದಿನಗಳಲ್ಲಿ ಬಂದಂತ ಸರ್ಕಾರಗಳು ಕಡೆಗಣಿಸ್ತಾರೆ. SC/ST ಸಮುದಾಯಕ್ಕೆ ಕೇವಲ ಕಳಪೆ ಕಾರ್ಯಕ್ರಮಗಳನ್ನ ಕೊಡುವಂತಹದ್ದು, 10 ಹೊಸ ಕೊಡೋದು, 10 ಕುರಿ ಕೊಡೋದು, ಎಮ್ಮೆ ಕೊಡುವಂತಹದ್ದು, ಈ ತರದ್ದು ಮಾಡಿದಾರಲ್ಲ ಅವ್ರಿಗೆ ಆರ್ಥಿಕವಾಗಿ ಸಬಲೀಕರಣಗೊಳಿಸುವಂತಹದ್ದು, ಎಕನಾಮಿಕ್ ಎಂಪವರ್ಮೆಂಟ್ ಮಾಡುವಂಥದ್ದು. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ 4 ಜನಕ್ಕೆ ಕೆಲಸ ಕೊಡ್ಬೇಕು. ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ, ಕೈಗಾರಿಕೆನಲ್ಲಿ ಮೀಸಲಾತಿ, ಟೆಂಡರ್ ನಲ್ಲಿ ಮೀಸಲಾತಿ, ಇದಕ್ಕೆ ಆದ್ಯತೆ ಕೊಡದೇ ಇದ್ರೆ ಅಂಬೇಡ್ಕರ್ ಆಶಯ ಏನಿದೆಯೋ ಸಮಾನತೆ, ಅದು ಬರೋಕ್ ಸಾಧ್ಯ ಇಲ್ಲ. ನೀವೆಲ್ಲಿವರೆಗೂ ಸಮಾಜದಲ್ಲಿ